ನಿಮಗೆ ದುಡ್ಡು ಹೆಚ್ಚಾಗಿದ್ರೆ ಈ ವ್ಯಕ್ತಿ ಕಡೆ ಕೊಟ್ಟು ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೊಳ್ಳಿ. ಏನಪ್ಪಾ ಈ ವ್ಯಕ್ತಿ ಕತೆ ಅಂತ ಇವತ್ತು ಹೇಳ್ತೇನೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೀವು ನೋಡಬಹುದು, ಒಂದು ಡ್ರ್ಯಾಗನ್ ಫ್ರೂಟ್ ಅಡಕೆ ಜೊತೆ ಹಾಕಿದ್ದಾರೆ. ಕಾಂಬಿನೇಷನ್ ಹೆಂಗಾಗುತ್ತೆ ನೆನ್ಪಿಟ್ಕೊಳ್ಳಿ. ಡ್ರ್ಯಾಗನ್ ಫ್ರೂಟ್ಗೆ ಬೆಳಕಬೇಕು, ಅಡಕೆಗೂ ಬೆಳಕಬೇಕು. ಮುಂದೆ 2-3 ವರ್ಷ ಇಲ್ಲ 4 ವರ್ಷ ಆದ್ಮೇಲೆ ಎರಡು ಆ ಬೆಳಕಿಗೆ ಗುದ್ದಾಟಾಗಿ ಅವು ಒಂದಿಲ್ಲ ಒಂದು ಸೋಲ್ಬೇಕಾಗತ್ತೆ. ಅದರ ವರ್ಸ್ಟ್ ಸಿಚುವೇಶನ್ ಏನಪ್ಪಾ ಅಂತಂದ್ರೆ, ಆ ಮಹಾಗನಿ, ಥರ್ಡ್ ಕ್ಲಾಸ್ ಮಹಾಗನಿನ ಇವ್ರು ತಂದು ಅಡಕೆ ತೋಟದಲ್ಲಿ ಹಾಕಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ತೋಟದಲ್ಲಿ 1 ಎಕರೆ ಡ್ರ್ಯಾಗನ್ ಫ್ರೂಟ್ ಬರೋ ಖರ್ಚು 4-5 ಲಕ್ಷ. ಇವತ್ತು ಅದನ್ನ ತಂದು ಈ ಮಹಾಗನಿನಲ್ಲಿ ಹಾಕಿದ್ರೆ ಮಹಾಗನಿ ಏನ್ ಮಾಡುತ್ತೆ, ಮುಂದೆ ಹೋಗಿ ಎಲ್ಲಾ ಗಿಡಕ್ಕೂ ನೆರಳು ಕೊಟ್ಟು ಎಲ್ಲಾ ಇಳುವರಿ ಹಾಳು ಮಾಡುತ್ತೆ. ಮಹಾಗನಿದು ಇಳುವರಿ ಹಾಳಾಗುತ್ತೆ, ಇದ್ರ ಜೊತೆ ಡ್ರ್ಯಾಗನ್ದು ಹಾಳಾಗುತ್ತೆ, ಆಮೇಲೆ ನಮ್ಮ ಅಡಿಕೆದು ಹಾಳಾಗುತ್ತೆ. ನೀವು ಬರ್ದಿಟ್ಕೊಳ್ಳಿ, ಇವತ್ತು ನಾವು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾರು ಈ ವಿಡಿಯೋ ಮಾಡಿದ್ದಾರೆ ಅಂದ್ರೆ, ಇದು ವಿಡಿಯೋ ನಂದಲ್ಲ, ಇದನ್ನ ನಾನೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಹಾಕ್ತಾ ಇರೋದು. ಆ ವ್ಯಕ್ತಿಗೆ ಹೇಳ್ತಾ ಇರೋದು, ಬಾಗಲಕೋಟಲ್ಲಿ ಇದ್ದಾನೆ. ನನ್ನ ಮಗನೇ, ನಿನಗೆ ಪ್ಲಾಂಟೇಶನ್ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಬಂದು ನನ್ನ ಕಡೆ ಪಾಠ ಕಲಿ. ಇಲ್ಲ ಅಂತಂದ್ರೆ ರೈತರಿಗೆ ಯಾಕೆ ಹಿಂಗ್ ಮೋಸ ಮಾಡ್ತಿದ್ಯಾ? 5 ಅಡಿಗೆ 10 ಅಡಿಗೆ ಗಿಡ ಹಾಕಿಸ್ತಿದ್ಯಾ, ಲಾಸು. ಅದರಲ್ಲಿ ಅಡಿಕೆ ಮಧ್ಯೆ ನೀನು ಡ್ರ್ಯಾಗನ್ ಫ್ರೂಟ್ ಹಾಕ್ತೀಯ, ಇನ್ನೂ ದೊಡ್ಡ ಲಾಸು. ಅದಕ್ಕೆ ನೀವು ತಿಳ್ಕೊಂಡು ಮಾಡಬೇಕು. ಯಾಕಂತಂದ್ರೆ ಇವ್ರಿಗೆ ಫಸ್ಟ್ ನಾಲೆಜ್ ಇರಲ್ಲ. ಸಸಿ ಮಾರೋ ಹೆಸರಲ್ಲಿ ಏನ್ ಬೇಕು ಹೇಳ್ತಾ ಇದಾರೆ, ರೈತರು ಏನ್ ಬೇಕು ನಂಬ್ತಾ ಇದಾರೆ. ದಯವಿಟ್ಟು ನಾ ಈ ವಿಡಿಯೋ ಮೂಲಕ ಹೇಳೋದಷ್ಟೇ, ರೈತರು ನೀವು ಬುದ್ಧಿ ಕಲಿಬೇಕು, ಇಲ್ಲ ನೀವು ಪಾಠ ಕಲ್ಕೋಬೇಕು, ಇಲ್ಲ ಪಾಠ ಕಲಿಸ್ಬೇಕು ಇವ್ರಿಗೆ. ಅಂದ್ರೆ ಇವರು ಶಾಂತ ಆಗ್ತಾರೆ. ನಾನು ಇಷ್ಟೇ ಹೇಳೋದು, ಯಾವ ಗಿಡಕ್ಕೆ ಬೆಳಕು ಬೇಕು ಬೆಳಕು ಕೊಡಿ, ಯಾವ ಗಿಡಕ್ಕೆ ನೆರಳು ಬೇಕು ನೆರಳು ಕೊಡಿ. ಇವು ಎಲ್ಲಾನು ಗೊತ್ತಿದ್ದರೆ ಮಾತ್ರ ಪ್ಲಾಂಟೇಶನ್ ಮಾಡಿ. ನಮಸ್ಕಾರ.